ಬೆಂಗಳೂರಿನ ಸಿನಿಪ್ರೇಮಿಗಳ ಪಾಲಿಗೆ ಇದು ಬೇಸರದ ಸುದ್ದಿ. 5 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ಸೇರಿದಂತೆ ಹಲವು ಭಾಷೆಗಳ ಸಿನಿಮಾಗಳನ್ನು ಪ್ರೇಕ್ಷಕರಿಗೆ ತೋರಿಸಿದ್ದ ನಗರದ ಐಕಾನಿಕ್ ಸಿಂಗಲ್ ಸ್ಕ್ರೀನ್ ಊರ್ವಶಿ ಥಿಯೇಟರ್ ಇದೀಗ ಇತಿಹಾಸದ ಪುಟ ಸೇರೋ ಸಮಯ ಬಂದಿದೆ. ಲಾಲ್ಬಾಗ್ ರಸ್ತೆಯಲ್ಲಿರುವ ಊರ್ವಶಿ ಥಿಯೇಟರ್ ಅನ್ನು ನೆಲಸಮ ಮಾಡುವ ಕಾರ್ಯಕ್ಕೆ ಇದೀಗ ಚಾಲನೆ ನೀಡಲಾಗಿದೆ. ಭೂಮಿಯ ಲೀಸ್ ವಿಚಾರವಾಗಿ ಹಲವು ವರ್ಷಗಳಿಂದ ನಡೀತಾ ಇದ್ದ ಕಾನೂನು ಹೋರಾಟದ ಬಳಿಕ ಭೂಮಾಲೀಕರ ಪರವಾಗಿ ತೀರ್ಪು ಬಂದಿದ್ದು, ಥಿಯೇಟರ್ ಕಟ್ಟಡ ತೆರವುಗೊಳಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಅಷ್ಟಕ್ಕೂ ಊರ್ವಶಿ ಥಿಯೇಟರ್ಗೂ ಭೂಮಾಲೀಕರಿಗೂ ಇದ್ದ ವಿವಾದ ಏನು? 1970ರಲ್ಲಿ ಭೂಮಿಯನ್ನು ಲೀಸಿಗೆ ಪಡೆದು ಥಿಯೇಟರ್ ನಿರ್ಮಿಸಲಾಗಿತ್ತು. ದಾಖಲೆಗಳ ಪ್ರಕಾರ ಈ ಲೀಸ್ ಅವಧಿ 2018ರ ಏಪ್ರಿಲ್ 23ರಂದು ಮುಕ್ತಾಯಗೊಂಡಿತ್ತು. ಬಳಿಕ ಭೂಮಿಯನ್ನು ಖಾಲಿ ಮಾಡಿಕೊಡುವಂತೆ ಭೂಮಾಲೀಕರು ಒತ್ತಾಯಿಸಿದ್ರು. ಆದರೆ ಲೀಸ್ ಮುಂದುವರಿಸಬೇಕು ಎಂದು ಥಿಯೇಟರ್ ನಿರ್ವಹಿಸ್ತಾ ಇದ್ದವರು ಕಾನೂನು ಹೋರಾಟ ನಡೆಸಿದ್ರು. ಈ ಪ್ರಕರಣ ಹಲವು ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಮುಂದುವರಿದಿತ್ತು. ಅಂತಿಮವಾಗಿ ಭೂಮಾಲೀಕರ ಪರವಾಗಿ ತೀರ್ಪು ಬಂದಿದ್ದು, ಊರ್ವಶಿ ಥಿಯೇಟರ್ ಕಟ್ಟಡದ ಜಾಗವನ್ನು ಹಸ್ತಾಂತರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಊರ್ವಶಿ ಕೇವಲ ಒಂದು ಸಿನಿಮಾ ಥಿಯೇಟರ್ ಆಗಿರಲಿಲ್ಲ. ಬೆಂಗಳೂರಿನ ಸಿನಿ ಪ್ರೇಮಿಗಳ ಭಾವನೆಗಳ ಜೊತೆ ಬೆಸೆದುಕೊಂಡಿದ್ದ ಒಂದು ಸಿನಿಮಾ ನೆನಪುಗಳ ತಾಣ. 1970ರ ದಶಕದಿಂದಲೇ ಇಲ್ಲಿ ಕನ್ನಡ ಮಾತ್ರವಲ್ಲದೆ ಹಿಂದಿ, ತಮಿಳು, ತೆಲುಗು ಸೇರಿದಂತೆ ಹಲವು ಭಾಷೆಗಳ ಸಿನಿಮಾಗಳು ಪ್ರದರ್ಶನ ಕಂಡಿವೆ. ದೊಡ್ಡ ಸಿನಿಮಾಗಳು ಬಿಡುಗಡೆಯಾದಾಗ ಊರ್ವಶಿ ಥಿಯೇಟರ್ನಲ್ಲಿ ಸಂಭ್ರಮವೇ ಬೇರೆ ಆಗಿರ್ತಾ ಇತ್ತು. ಅದೆಷ್ಟೋ ಸಿನಿ ರಸಿಕರ ಮೊದಲ ಸಿನಿಮಾ ಆರಂಭಕ್ಕೂ, ಸ್ಟಾರ್ ನಟರ ಸಿನಿಮಾಗಳ ಸಂಭ್ರಮಕ್ಕೂ ಊರ್ವಶಿ ಸಾಕ್ಷಿಯಾಗಿದೆ. ಇದೀಗ ಆ ನೆನಪುಗಳನ್ನೆಲ್ಲ ಹೊತ್ತು ನಿಂತಿದ್ದ ಈ ಐಕಾನಿಕ್ ಸಿಂಗಲ್ ಸ್ಕ್ರೀನ್ ಕಟ್ಟಡವೇ ನೆಲಸಮವಾಗ್ತಾ ಇದೆ. ಒಂದೆಡೆ ಮಲ್ಟಿಪ್ಲೆಕ್ಸ್ಗಳ ಯುಗ, ಮತ್ತೊಂದೆಡೆ OTTಯ ಪ್ರಭಾವ. ಇದರ ನಡುವೆ ಬೆಂಗಳೂರಿನ ಹಳೆಯ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಒಂದೊಂದಾಗಿ ಕಣ್ಮರೆಯಾಗ್ತಾ ಇದೆ. ಈಗ ಆ ಪಟ್ಟಿಗೆ ಊರ್ವಶಿ ಥಿಯೇಟರ್ ಕೂಡ ಸೇರ್ತಾ ಇದೆ. ಒಂದು ಕಾಲದಲ್ಲಿ ಸಿನಿಮಾ ನೋಡಲು ಸಾಲುಗಟ್ಟಿ ನಿಂತಿದ್ದ ಜಾಗ, ಸ್ಟಾರ್ಗಳ ಸಿನಿಮಾಗಳಿಗೆ ಹಬ್ಬದ ವಾತಾವರಣ ಸೃಷ್ಟಿಸ್ತಾ ಇದ್ದ ಥಿಯೇಟರ್, ಸಾವಿರಾರು ಸಿನಿಪ್ರೇಮಿಗಳ ನೆನಪುಗಳ ಭಾಗವಾಗಿದ್ದ ಊರ್ವಶಿ ಇನ್ನು ಕೆಲವೇ ದಿನಗಳಲ್ಲಿ ಕೇವಲ ನೆನಪಾಗಿ ಉಳಿಯಲಿದೆ. ಊರ್ವಶಿಯ ಪರದೆ ಇಳಿಯಬಹುದು, ಆದ್ರೆ 5 ದಶಕಗಳ ಸಿನಿಮಾ ನೆನಪುಗಳು ಮಾತ್ರ ಬೆಂಗಳೂರಿನ ಸಿನಿಪ್ರೇಮಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಲಿವೆ. ಹತ್ತು ಸೀಟ್ ಇದೆ, ಅದು ಕ್ಲೋಸ್. ಬರ್ತಾ ಇದೆ 10 ಮಿನಿಟ್ಸ್. ಇಲ್ಲೇ 10 ಮಿನಿಟ್ಸ್ ಅಲ್ಲಿ ಇರ್ತಾರೆ. ಲೊಕೇಶನ್ ಕಳಿಸಿದ್ದೀನಿ. ಆ ಕಲ್ಲೆತ್ತು ಅದು ಕೂತ್ಕೊಳ್ಳಪ್ಪ. ಕಮಲೋತ್ಪತ್ತಿ ಬನ್ನಿ
ಶ್ರೀಯತೆ ನತದೃಶೆ ಬಾಲಕರೊಂದು ಗೋಲಿ. ಬರೀ ಬಾಪ ಇಲ್ಲಿ ಮುಂದೆ ಬರೋಣ. ನಿಮ್ಮಲ್ಲಿ VIP ಬಾಕ್ಸ್ ಅಂತ ಇದೆಯಾ? ಮಾಡಬೇಕು.